ಸಕ್ಕರೆ ಕುಡಿಯೋದು ಕಮ್ಮಿನೇ, ಬಟ್ ಜ್ಯೂಸ್ ಮಾಡಿದಾಗ ಕುಡಿತಾ ಇರ್ತೀನಿ. ಇಲ್ಲ ಓಲ್ಡ್ ಇಸ್ ಗೋಲ್ಡ್ ಅಂತವಲ್ಲ ಹಾಗೆ. ಹಾಲು ಕವಿ ಸವ್ದಿ ನಿಮ್ದಾ? ಸಂಜೆಗೆ ಸ್ನ್ಯಾಕ್ಸ್ ಟೈಮ್. ಮನೆ ಹತ್ರನೇ ಈ ಥರ ನಲ್ಲಿ ಹಾಕಿಸ್ಕೊಂಡಿದ್ದೀವಿ. ಯಾವೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇದ್ದೀವ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹಾಗೆ ನೀವು ಯಾವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀವ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಈಗ ಮಾಡೋದ್ರಿಂದ ನಾನು ಮಾಡೋ ಎಲ್ಲ ವಿಡಿಯೋದ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮತ್ತೊಂದು ಹೊಸ ವಿಡಿಯೋ ಇನ್ ನನ್ನ ಯೂಟ್ಯೂಬ್ ಚಾನಲ್ HRK ಲೈಫ್ ಸ್ಟೈಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀವ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವೀಡಿಯೋ ಏನಪ್ಪ ಅಂತ ಹೇಳಿದ್ರೆ ರ್ಯಾಂಡಮ್ ಆಗಿ ಹಾಗೆ ವೀಡಿಯೋ ಮಾಡ್ಕೋತಾ ಇದ್ದೆ. ಸಿಕ್ಕಾಬಟ್ಟೆ ಗಾಳಿ ಬೀಸ್ತಾ ಇದೆ, ಕೂದಲೆಲ್ಲ ಕೆದರೋಗಿದೆ. ನಮ್ಮ ಮನೆಯಲ್ಲಿ ಟ್ಯಾಕ್ಟ್ರ್ ಇದೆ, ಇದ್ರ ಮೇಲೆ ನನ್ನ ಮಗಳ ಹೆಸರು ಹಾಕಿಸ್ಬೇಕು ಅನ್ನೋದು ತುಂಬ ಆಸೆ. ಬಟ್ ಸಿಟಿಗೆ ಹೋದರೆ ಏನಾದರೂ ಕೆಲಸದ ಮೇಲೆ ಹೋಗುತ್ತೆ ಮತ್ತು ವಾಪಸ್ ಬರುತ್ತೆ, ಹಾಗಾಗಿ ಹಾಕ್ಸೋಕ್ಕಾಗಿಲ್ಲ. ಆ್ಯಂಡ್ ಇದು ನಮ್ಮ ಮನೆಯವರು ಫಸ್ಟ್ ಟೈಮು ಅವ್ರ ಅರ್ನಿಂಗ್ಸಲ್ಲಿ ತೊಗೊಂಡಿದ್ದ ಕಾರು, ಹಾಗಾಗಿ ತುಂಬ ಸೆಂಟಿಮೆಂಟು ಈ ಕಾರ್ ಮೇಲೆ. ತುಂಬ ಜೋಪಾನ ಮಾಡ್ತವೆ. ಬಟ್ ಈ ಕಾರ್ ಒಳಗೆ ಇಲಿಗಳು ಸಂಸಾರ ಮಾಡ್ತಾಯಿದೆ, ಹಾಗಾಗಿ ಈ ಥರ ಓಪನ್ ಮಾಡಿ ಬಿಟ್ಟಿದ್ದಾರೆ. ಅಲ್ಲಿಂದು ಏನೇನು ಹೇಳ್ತವೆ ಗೊತ್ತಿಲ್ಲ. ಆ ಪ್ಲೇಸಲ್ಲಿ ಒಂದು 4-5 ಇಲಿಗಳು ಕೂತಿರುತ್ತಂತೆ, ಅದಕ್ಕೆ ಕೂರಬಾರ್ದು ಅಂತ ಟವಲೆಲ್ಲ ಹಾಕ್ಬಿಟ್ಟು ಬಿಟ್ಟಿದ್ದಾವೆ. ಹಂಗೆ ಸಿಕ್ಕಾಬಟ್ಟೆ ಬಿಸಿಲಿದೆ, ಗಾಳಿ ಇದೆ, ವಾತಾವರಣ ಸೂಪರಾಗಿದೆ. ಇವಾಗ ಖುಷಿಯಾಗುತ್ತೆ ನೋಡಿ. ಗಾಳಿ ಬೀಸ್ತಾ ಇರೋದಕ್ಕೆ ವಾಯ್ಸೇ ಕೇಳಿಸ್ತಾ ಇಲ್ಲ, ಅಷ್ಟು ಜೋರು ಗಾಳಿ ಬರ್ತಾ ಇದೆ. ಇದೇನು ಹೇಳ್ತವೆ, ಶೆಡ್ಡು ಅಂದರೆ ವೆಹಿಕಲ್ಸ್ಗಳನ್ನೆಲ್ಲ ನಿಲ್ಸೋಕ್ಕೆ ಈ ಥರ ಶೀಟ್ ಹಾಕ್ಸಿ ಮನೆ ಪಕ್ಕ ಮಾಡಿಸಿದ್ದಾರೆ. ಆ್ಯಂಡ್ ನಮ್ಮಮ್ಮ ಹೇಳ್ತಾಯಿದ್ರು ಇದನ್ನು ಕೆಸ ಅಂತ ಹೇಳಿ ಕರಿತಾರಂತೆ. ಇದರಲ್ಲೂ 2 ಟೈಪ್ಸ್ ಬರುತ್ತೆ. ಕೆಲವೊಂದು ತಿಂದರೆ ನಾಲ್ಗೆ ಎಲ್ಲ ಕಡಿಯುತ್ತೆ. ಇದು ಯಾವ ಥರ ಅಂತ ಗೊತ್ತಿಲ್ಲ. ನಾನು ಒಂದು ಸಲ ಹಾಸನಲ್ಲಿ ಟ್ರೈ ಮಾಡಿದ್ದೆ, ಬಟ್ ಲೈಟಾಗಿ ಕಡ್ತಾ ಬಂತು ಒಂದು 10 ನಿಮಿಷ ಗಂಟ್ಲೆಲ್ಲ. ಅದಾದಮೇಲೆ ಸರಿ ಹೋಯಿತು. ಇದರಲ್ಲಿ ಏನೋ ಕೆಳಗಡೆ ಗೆಡ್ಡೆ ಬರುತ್ತಂತೆ, ಕೆಸದ ಗೆಡ್ಡೆ. ಅದನ್ನು ಹೋಟೆಲಲ್ಲೆಲ್ಲ ಪಲ್ಯ ಮಾಡೋದಕ್ಕೆ ಯೂಸ್ ಮಾಡ್ತಾರಂತೆ. ಹಾಗಾಗಿ ಇವರು ನಮ್ಮನೆ ಲಕ್ಷ್ಮಿ ಕಮ್ಮಿ ಅಂತ ಅಂದರು ಒಂದು 4ರಿಂದ 5 ಕರುನ ಹಾಕಿರ್ಬೋದು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇವರೊಬ್ಬರಿದ್ದಾರೆ, ಇವ್ರಿಗೀಗ 4ರಿಂದ 5 ತಿಂಗಳಾಗಿರ್ಬೋದು. ಆ್ಯಂಡ್ ಅವರಿಂದ ಇವರು ಇನ್ನು ಚಿಕ್ಕ ಮರಿ. ಆ್ಯಂಡ್ ಇವರು ಕೂಡ ಈಗ 9 ಮಂತ್ಸ್ ನೆನ್ನೆಗೆ ಕರೆಕ್ಟಾಗಿ 9 ಮಂತ್ಸ್ ಕಂಪ್ಲೀಟಾಗಿ 10ಗೆ ಬಿತ್ತು. ಆ್ಯಂಡ್ ಇಲ್ಲಿ ಇನ್ನೊಬ್ಬರಿದ್ದಾವೆ. ಸೊ ಇಷ್ಟು ಹೆಣ್ಗರುಗಳೇ. ಎಷ್ಟು ವಿಪರ್ಯಾಸ ಅಂತ ಹೇಳಿದ್ರೆ, ಮನುಷ್ಯರಲ್ಲಿ ಗಂಡು ಮಕ್ಕಳಾದರೆ ತುಂಬ ವ್ಯಾಲ್ಯೂ ಜಾಸ್ತಿ ಹೆಣ್ಮಕ್ಳಿಗಿಂತ. ಆ್ಯಂಡ್ ಪ್ರಾಣಿಗಳಲ್ಲಿ ಹೆಣ್ಣು ಕರು ಹುಟ್ಟಿದ್ರೆ ತುಂಬ ವ್ಯಾಲ್ಯೂ ಜಾಸ್ತಿ, ಗಂಡು ಮರಿ ಆದರೆ ಸ್ವಲ್ಪ ಸಾಕೋದು ಕಷ್ಟ ಅಂತ ಹೇಳ್ತಾರೆ. ಹಾಗಾಗಿ ಇವರಿಷ್ಟು ಜನನು ಮನೆ ಹತ್ರನೇ ರಾಗಿ ಹಾಕಿದ್ವಲ್ಲ ಅಲ್ಲೇ ಕಟ್ಟಾಕೊಂಡಿದ್ದೀವಿ. ತುಂಬ ಬಿಸಿಲಿದೆ. ಪಾಪ ನಮ್ಮಮ್ಮ ಮಾತ್ರ ಆವಾಗವಾಗ ಹೋಗಿ ತುಂಬ ಬಿಸಿಲಿಗೆ ಮೈ ಸುಡುತ್ತೆ ಅಂತ ಹೇಳಿ ಮೈ ಮೇಲೆಲ್ಲ ನೀರು ಹಾಕ್ಬಿಟ್ಟು ಬರ್ತಾ ಇರ್ತವೆ. ಆ್ಯಂಡ್ ಇವ್ರೀಗ 9 ತಿಂಗಳಲ್ವ, ಇಲ್ಲಿ ವೈಟ್ ಆ್ಯಂಡ್ ಬ್ಲ್ಯಾಕ್ ಇದ್ದಾರಲ್ಲ ಇವ್ರಿಗೆ 9 ತಿಂಗಳು. ಹಾಗಾಗಿ ನೆರಳಿಗೆ ಕಟ್ಟಾಕಿದ್ದಾವೆ. ಮೇ ಬಿ ಇನ್ನೊಂದು 4-5 ಡೇಸಲ್ಲಿ ಕರು ಹಾಕ್ಬೋದು. ಆ್ಯಂಡ್ ಇವ್ರ ಜೊತೆ ಒಂದು ಮೇಕೆನೂ ಇದೆ, ಅದು ಕೂಡ ಕರು ಹಾಕುತ್ತೆ. ಇನ್ನೊಂದು ವೀಕ್ ಒಳಗೆ ಅದು ಕೂಡ ಮರಿ ಹಾಕುತ್ತೆ. ಸೊ ನಮ್ಮ ಮನೆಗೆ ಎಷ್ಟು ಅತಿಥಿಗಳು ಬರ್ತವೆ ನೋಡಬೇಕು. ಹಸುದು ಒಂದೇ ಕರು, ಬಟ್ ಮೇಕೆದು 2 ಮರಿ ಹಾಕುತ್ತೋ 1 ಮರಿ ಹಾಕುತ್ತೋ ನೋಡಬೇಕು. ಹೊಸ ಅತಿಥಿಗಳ ಆಗಮನ ನಮ್ಮ ಮನೆಗೆ. ಅಪ್ಪ ಅಮ್ಮ ಸಿಕ್ಕಾಬಟ್ಟೆ ಬೇಸಿಗೆ ಇರೋದ್ರಿಂದ ಮಧ್ಯಾಹ್ನ ಟೈಮ್ ಏನು ಮಾಡ್ತೀನಿ ಅಂತ ಹೇಳಿದ್ರೆ ಎವಳಿಕಾಯಿ ಜ್ಯೂಸು ಅಥವಾ ಹೆಸರು ಕಾಳು ಜ್ಯೂಸು, ಮಜ್ಜಿಗೆ ಏನಾದರೂ ಮಾಡ್ತಾ ಇರ್ತೀನಿ. ಲಿಕ್ವಿಡ್ ಥರ ಜ್ಯೂಸಿಂದು. ನಂಗೆ ಗೊತ್ತು ಸಕ್ಕರೆನ ಜಾಸ್ತಿ ತಿನ್ನಬಾರ್ದು ಅಂತ ಹೇಳಿ. ಅದಕ್ಕೆ ಏನು ಮಾಡ್ತೀನಿ ಅಂತ ಹೇಳಿದ್ರೆ ಒಂದಿನ ಎಳ್ಳಿಕಾಯಿ ಜ್ಯೂಸ್ ಮಾಡಿದ್ರೆ ಇನ್ನೊಂದು ದಿನ ಮಜ್ಜಿಗೆ ಮಾಡ್ತೀನಿ, ಆ ಥರ ಮಾಡ್ತೀನಿ. ನನ್ನ ಮಗಳು ಆಟ ಆಡ್ತಾ ಇದ್ದಾಳೆ. ಸೊ ಇದು ಸ್ಪೆಷಲ್ ಏನಪ್ಪ ಅಂತ ಹೇಳಿದ್ರೆ, ಇದು ನಮ್ಮ ತೋಟದಲ್ಲಿ ಬೆಳೆದಿರೋ ಎಳ್ಳಿಕಾಯಿ. ಈಗ ಹೇಳ್ತವೆ ಅಲ್ವಾ, ಕದ್ದು ತಿನ್ನೋ ಹಣ್ಣಲ್ಲಿ ರುಚಿ ಜಾಸ್ತಿ ಅಂತ. ಹಾಗೆಯೇ ನಮ್ಮ ತೋಟದಲ್ಲಿ ಬೆಳೆದಿರೋ ಫಲದಲ್ಲಿ ನಾವು ಏನಾದರೂ ತಿಂತಾ ಇದ್ದೀವಿ ಅಂದರೆ ಎಷ್ಟು ಖುಷಿಯಾಗುತ್ತೆ ಅಲ್ವಾ. ಹಾಗಂತ ಇದನ್ನೆಲ್ಲ ನಾನು ಬೆಳೆಸಿದ್ದು ಅಂತ ಏನು ಹೇಳಲ್ಲ. ಯಾಕೆ ಅಂತ ಹೇಳಿದ್ರೆ ತುಂಬ ವರ್ಷದಿಂದ ನಮ್ಮಮ್ಮ ಬೆಳೆಸ್ತಾ ಇರೋದು. ಎಳ್ಳಿಕಾಯಿ ಯಾವ ಲೆವೆಲಿಗಿದೆ ಅಂತ ಹೇಳಿದ್ರೆ, ಫ್ರಿಡ್ಜ್ ಓಪನ್ ಮಾಡಿದ್ರೆ ಒಂದು 7ರಿಂದ 8 ಬಾಕ್ಸು ಬರೀ ಎಳ್ಳಿಕಾಯಿ ಉಪ್ಪಿನಕಾಯಿ ಹಾಕಿಟ್ಟಿದ್ದಾವೆ. ಅಮ್ಮ ಯಾಕಮ್ಮ ಅಂತ ಕೇಳಿದ್ರೆ, ಇನ್ನೇನು ಮುಗಿತಾ ಬಂತು, ಮತ್ತೆ ಸಿಗಲ್ಲ ಎಳ್ಳಿಕಾಯಿ ಸೀಸನ್ ಮುಗಿದ್ರೆ ಎಳ್ಳಿಕಾಯಿ ಸಿಗಲ್ಲ, ಜ್ಯೂಸ್ ಮಾಡಿ ಸಿಪ್ಪೆ ಮಿಕ್ಕಿದ್ರೆ ಉಪ್ಪಿನಕಾಯಿ ಹಾಕು, ಚಿತ್ರಾನ್ನ ಮಾಡಿ ಸಿಪ್ಪೆ ಮುಕ್ಕಿದ್ರೆ ಉಪ್ಪಿನಕಾಯಿ ಹಾಕು. ಸೊ ಹಾಗಾಗಿ ಇವತ್ತು ಎಳ್ಳಿಕಾಯಿ ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ. ಆ್ಯಂಡ್ ಸಕ್ಕರೆ ಕುಡಿಯೋದು ಕಮ್ಮಿನೇ, ಬಟ್ ಜ್ಯೂಸ್ ಮಾಡಿದಾಗ ಕುಡಿತಾ ಇರ್ತೀನಿ. ಇಲ್ಲ ಅಂತ ಹೇಳಿದ್ರೆ ಬೆಲ್ಲ ಜಾಗರಿನ ಯೂಸ್ ಮಾಡೋದು ಜಾಸ್ತಿ.
ಎಳ್ಳಿಕಾಯಿ ಜ್ಯೂಸಿಗೆ ಸಕ್ಕರೆ, ಉಪ್ಪು, ಪೆಪ್ಪರು, ಅದ್ರ ಜೊತೆಗೆ ಸ್ವಲ್ಪ ಸಬ್ಜಾ ಸೀಡ್ಸ್ ಅಂತ ಏನು ಹೇಳ್ತವೆ ಅದು, ಚಿಯಾ ಸೀಡ್ಸ್ ಮೇ ಬಿ ಬೇರೆ, ಸಬ್ಜಾ ಸೀಡ್ಸ್ ಬೇರೆ ಅಂದ್ಕೊತೀನಿ. ಕಾಮ್ ಕಸ್ತೂರಿ ಬೀಜ ಅಂತ ಬ್ಲ್ಯಾಕ್ ಕಲರಲ್ಲಿ ಬರುತ್ತೆ, ಅದನ್ನು ಸ್ವಲ್ಪ ವಾಟರ್ಗೆ ಹಾಕಿ ಒಂದು 5 ಮಿನಿಟ್ಸ್ ಬಿಟ್ಟರೆ ಅದೊಂಥರ ಕಣ್ಣು ಥರ ಫಾರ್ಮೇಟ್ ಆಗುತ್ತೆ. ಅದು ಇಷ್ಟನ್ನು ಹಾಕೊಂಡು ಕುಡಿದ್ರೆ ಬಾಡಿಗೆ ತಂಪು. ಸೊ ಇವಾಗ ಎಳ್ಳಿಕಾಯಿ ಜ್ಯೂಸ್ ಮಾಡೋಣ ಬನ್ನಿ. ಎಳ್ಳಿಕಾಯಿ ಜ್ಯೂಸ್ ಮಾಡೋದೇನು ದೊಡ್ಡ ವಿಷಯ ಅಲ್ಲ, ಹಾಗಾಗಿ ಅದು ರೆಸಿಪಿ ಏನೂ ಆಗ್ತಾಯಿಲ್ಲ. ನೋಡ್ತಾ ಇರ್ಬೋದು ಚಿಯಾ ಸೀಡ್ಸ್ ಕಾಣಿಸ್ತಿದೆ, ಎಲ್ಲ ಕೆಳಗೋಗಿ ಕುತ್ಕೊಬಿಟ್ಟಿದೆ. ಸೂಪರ್ ಆಗಿದೆ. ಬೇಕಾ ಕಾಣಿಸ್ತಾ ಇದೆ ಅನ್ಕೋತೀನಿ. ಚಿಯಾ ಸೀಡ್ಸ್, ಸಬ್ಜಾ ಸೀಡ್ಸ್, ಕಾಮ್ ಕಸ್ತೂರಿ ಬೀಜ. ಟೇಸ್ಟ್ ಅಂತೂ ಸೂಪರಾಗಿತ್ತು. ಬೇಸಿಗೆ ಕಾಲದಲ್ಲಿ ಬಾಡಿಗೆ ತಂಪು. ಅವಾಗವಾಗ ಸ್ವಲ್ಪ ಈಗ ನೀರು ಕುಡೀರಿ ಅಂತ ಹೇಳಿದ್ರೆ ಯಾವಾಗಲೂ ನೀರು ಕುಡಿಯೋಕ್ಕಾಗೋದಿಲ್ಲ ಅಲ್ವಾ, ಅದ್ರ ಬದಲು ಈ ಮಜ್ಜಿಗೆ, ಹೆಸರುಕಾಳು ಜ್ಯೂಸು, ಈ ಥರ ಎಳ್ಳಿಕಾಯಿ ಜ್ಯೂಸು, ನಿಂಬೆಹಣ್ಣಿನ ಜ್ಯೂಸು, ಅಥವಾ ಯಾವುದಾದ್ರೂ ಫ್ರೂಟ್ಸ್ ಇದ್ದರೆ ಫ್ರೂಟ್ ಜ್ಯೂಸು ಅಥವಾ ಸ್ವಲ್ಪ ತೊಗೊಳ್ಳಿ. ಹಂಗಂತ ಹೆವಿ ಶುಗರ್ ಕಂಟೆಂಟು ಇರಬಾರ್ದು. ಈಗ ನಾರ್ಮಲ್ ಯಾವುದಾದ್ರೂ ಫ್ರೂಟ್ ಆದರೆ ಬರೀ ಫ್ರೂಟ್ಗೆ ಒಂದು ಸ್ವಲ್ಪ ವಾಟರ್ ಆ್ಯಡ್ ಮಾಡಿ ಗ್ರೈಂಡ್ ಮಾಡಿ ಕುಡಿತೀನಿ. ಈ ಎಳ್ಳಿಕಾಯಿ ನಿಂಬೆಹಣ್ಣು ಜ್ಯೂಸ್ಗೆಲ್ಲ ಶುಗರ್ ಹಾಕಲೇಬೇಕು, ಇಲ್ಲಾಂದರೆ ಅದು ಕುಡಿಯೋಕ್ಕಾಗಲ್ಲ, ಹುಳಿ ಇರುತ್ತಲ್ವ. ಹಾಗಾಗಿ ನನ್ನ ಮಗಳು ನನಗೆ ಕೊಡಲಿಲ್ವಲ್ಲ ಅಂತ ಬೈತಿದ್ದಾವೆ ಅನಿಸುತ್ತೆ. ನಾನು ಯಾವಾಗಲೂ ಹೇಳೋ ರೀತಿ ಸಂಜೆ ನಮ್ಮ ಮನೇಲಿ ಏನಾದರೂ ಸ್ನ್ಯಾಕ್ಸ್ ಮಾಡ್ತಾನೆ ಇರ್ತೀನಿ. ಲೈಕ್ ಬೋಂಡ, ಬಜ್ಜಿ, ಬೇಲ್ಪುರಿ, ಗೋಳಿ ಬಜ್ಜೆ ಅಥವಾ ಏನಾದರೂ. ಸೊ ಇವತ್ತು ಸ್ಪೆಷಲಾಗಿ ಬೆಂಡೆಕಾಯಿ ಫ್ರೈ ಮಾಡೋಣ ಅಂತ ಹೇಳಿಬಿಟ್ಟು, ಮೊದಲೆಲ್ಲ ಹಳ್ಳಿ ಕಡೆ ನಲ್ಲಿ ಇರೋದು ಎಲ್ಲರೂ ಒಟಾರ್ದವೆಲ್ಲ ಹೋಗಿ ಕ್ಯೂವಲ್ಲಿ ನಿಂತ್ಕೊಂಡು ನೀವು ಇಟ್ಕೊಂಡ್ಬಂದು ಅಂಡೆ ತುಂಬಿಸ್ಕೊತಾ ಇದ್ವಿ. ಈಗ ಆ ಥರ ಪ್ರಾಬ್ಲಮ್ ಇಲ್ಲ, ಮನೆಗೂ ನಲ್ಲಿ ಹಾಕ್ಸಿದೆ ಗೌರ್ಮೆಂಟ್ ಅಲ್ವಾ. ಹಾಗಾಗಿ ಆದರೆ ಓಲ್ಡ್ ಇಸ್ ಗೋಲ್ಡ್ ಅಂತವೆಲ್ಲ. ಹಾಗೆ ಬಿನ್ಗೆಗಳು ನೋಡೋದೇ ಕಮ್ಮಿ ಅನಿಸುತ್ತೆ, ತೀರಾ ಕಮ್ಮಿ ನೋಡೋದು. ಬಟ್ ನಮ್ಮ ಹಳ್ಳಿಗಳಲ್ಲಿ ಬಿನ್ಗೆ ಇದ್ದೇ ಇರುತ್ತೆ. ಮನೆ ಹತ್ರನೇ ಈ ಥರ ಒಂದು ಸಿಂಪಲ್ಲಾಗಿ ನಲ್ಲಿ ಹಾಕಿಸ್ಕೊಬಿಟ್ಟಿರ್ತೀವಿ. ಇಲ್ಲಿ ತಾತ ಮೊಮ್ಮಗಳನ್ನ ಕರ್ಕೊಂಡು ಹೊಲ್ದ ಹತ್ರ ಹೋಗಿದ್ದಾವೆ, ಅಂದರೆ ಜಮೀನ್ ಹತ್ರ ನೀರು ಬಿಡ್ತಾ ಇದ್ವಿ ಶುಂಠಿಗೆ, ಅಲ್ಲಿಗೆ ಹೋಗಿದ್ದಾವೆ. ತಾಲ್ ಕವಿ ಸಬ್ದಿ ನಿಮ್ದಾ? ಯಾಕಮ್ಮ ಎಷ್ಟೊಂದು ಸೀರೆ ಇದ್ವು, ಹುಟ್ಟಿದ ಸೀರೆನೇ ಉಡ್ತೀವ ಯಾವಾಗಲೂ ನೀವು? ಎಷ್ಟೊಂದು ಸೀರೆಗಳವೆ, ಬೀವು ಓಪನ್ ಮಾಡಿದ್ರೆ ಯಾವಾಗಲೂ ಹುಟ್ಟಿದ ಸೀರೆನೇ ಉಡ್ತೀವಲ್ಲ, ಯಾಕೆ? ಅಲ್ಲ ವೈನಾಗಿವ ಸೀರೆ ಹೊಲ್ತ ಕೊಡ್ಬಾರ್ದಾ? ಮಳೆ ಆಗ್ತಾವಲ್ಲ ಅಂತ ದಾನ ಹಿಡ್ಕೊಂಡು ಕಳೆ ಕೀಳ್ತೀವಿ. ನೆನ್ನೆ ತೊಳೆಯಕ್ಕೆ ಹಾಕಿರ್ತೀವ, ಮತ್ತು ಅದೇ ಸೀರೆ ಉಡ್ಕತ್ತೀವ, ಮತ್ತು ಹೊಸ ಸೀರೆ ಎಲ್ಲ ಫಂಕ್ಷನಿಗೆ ಮಾತ್ರ ಉಡೋದಾ? ಏನಪ್ಪ ಅಂದರೆ ವಿಡಿಯೋ ಮಾಡ್ತಾ ಇದ್ದೆ, ಸಡನ್ನಾಗಿ ನೀರು ಬಿಟ್ಟರು ಕುಡಿಯೋಕ್ಕೆ. ಇಲ್ಲಿ ನಮ್ಮೂರಲ್ಲಿ ಯಾವುದೇ ರೀತಿ ಆಕ್ವಾಗಾರ್ಡೆಲ್ಲ ಹಾಕ್ಸಿಲ್ಲ. ಏನು ಮಾಮೂಲಿ ನೀರು ಬರುತ್ತೆ ಬೋರ್ವೆಲ್ ನೀರು, ಅದನ್ನು ಇಟ್ಕೋಬೇಕಾಗತ್ತೆ. ಬೋರ್ವೆಲ್ ಅಂದರೆ ನಮ್ಮದು ಓನ್ ಬೋರ್ ಇರುತ್ತಲ್ಲ, ಸ್ವಂತ ಬೋರು, ಅದರಲ್ಲಿ ನೀರು ಬಿಡ್ತವೆ. ಅಂದರೆ ನಾವೇ ಆನ್ ಮಾಡ್ಕೊಳ್ಳೋದು ಯಾವಾಗ ಬೇಕಾವಾಗ. ಅಂದರೆ ಇಲ್ಲಿ ಶುಂಠಿ ಹಾಕಿದ್ದೇವಲ್ಲ, ಅದಕ್ಕೆ ಪಿಂಟ್ಲರ್ ಜೆಟ್ ಹೊಡಿತಾ ಇದ್ವಿ, ನೀರು ಹಾಕ್ತಾಯಿದ್ವಿ. ಆವಾಗ ನೀವು ಇಡಬೇಕಿತ್ತಲ್ಲ, ಅದಕ್ಕೆ ಸಡನ್ನಾಗಿ ವಿಡಿಯೋ ಆಫ್ ಮಾಡಿ ಹೋಗಿ ನೀವೆಲ್ಲ ಹಿಡಿದ್ಬಿಟ್ಟು ಬಂದೆ. ನೋಡಿ ಮೊದಲೇ ಅಲ್ಲಿ ಬಿನ್ಗೆ ಇಟ್ಟಿದ್ದೀವಿ, 4 ಬಿನ್ಗೆ ಇಟ್ಟಿದ್ದೀವಿ. ಮೊದಲೆಲ್ಲ ಏನೋ ಒಂಥರ ಖುಷಿ, ಚಿಕ್ಕ ಚಿಕ್ಕ ಬಿನ್ಗೆ ಸಿಗೋದಲ್ಲ, ಅದರಲ್ಲಿ ತಲೆ ಮೇಲೆ ಒತ್ಕೊಳ್ಳೋದು ಅಥವಾ ಸೊಂಟಕ್ಕೆ ಒತ್ಕೊಬರೋದು ನೀರು ಅಂದರೆ ಸಿಕ್ಕಾಬಟ್ಟೆ ಖುಷಿ ಆಗೋದು. ಈಗ ಅಯ್ಯೋ ಯಾರು ಒತ್ಕೊಬರ್ತಾರೆ, ಒಂದು ಆಕ್ವಾಗಾರ್ಡ್ ಹಾಕ್ಸಿದ್ರೆ ಸಾಕು ಅನಿಸುತ್ತೆ. ಬಟ್ ಹಾಕಿಸ್ಬೇಕು ಅಂದ್ಕೊಂಡಿದ್ವಿ, ಯಾಕೆ ಹಾಕ್ಸಿಲ್ಲ ಅಂತ ಹೇಳಿದ್ರೆ ಇಲ್ಲಿ ನೀರು ಸ್ವಲ್ಪ ಹಾರ್ಡ್ ವಾಟರ್, ಅಂದರೆ ಏನೋ ಒಂಥರ ಭೂಮಿಯಿಂದ ಬರೋದ್ರಿಂದ ವೈಟ್ ಏನೋ ಒಂಥರ ಅದು ಏನಂತವೆ, ಒಂಥರ ಉಪ್ಪು ನೀರಲ್ಲ, ಸ್ವೀಟ್ ನೀರೇ, ಬಟ್ ಏನೋ ಒಂಥರ ವೈಟ್ ಮೇಲ್ಗಡೆ ಒಂಥರ ತೇಲ್ತಾ ಇರುತ್ತೆ. ಈ ಹಾಲಲ್ಲಿ ಕೆನೆ ಬರುತ್ತಲ್ವ, ಹಾಗೆ ಈ ಆಕ್ವಾಗಾರ್ಡೆಲ್ಲ ಹಾಕ್ಸಿದ್ವಿ 1 ತಿಂಗಳಿಗೇನೆ ಫುಲ್ಲು ಹಾಳಾಗೋಗ್ಬಿಡುತ್ತೆ. ಅದಕ್ಕೆ ಆಕ್ವಾಗಾರ್ಡ್ ಹಾಕ್ಸಿಲ್ಲ. ಆ್ಯಂಡ್ ಇವತ್ತೇನಪ್ಪ ಅಂತ ಹೇಳಿದ್ರೆ ಸ್ನ್ಯಾಕ್ಸಿಗೆ ಬೆಂಡೆಕಾಯಿ ಫ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಈಸಿ ರೆಸಿಪಿ ಬೆಂಡೆಕಾಯಿ ಫ್ರೈ. ಲಾಸ್ಟ್ ಅಮ್ಮನ ಮನೇಲಿ ಯಾವಾಗಲೂ ಒಂದು ಬೆಂಡೆಕಾಯಿ ಫ್ರೈ ಮಾಡೋದು ಒಂದು ವಿಡಿಯೋ ಹಾಕಿದ್ದೀನಿ ಅನಿಸುತ್ತೆ. ರೆಸಿಪಿ ಬೇಕು ಅಂದರೆ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಈ ಬೆಂಡೆಕಾಯಿನ 4 ಪೀಸ್ ಮಾಡ್ಕೊತೀನಿ, 2 ಪೀಸು ಮತ್ತು ಆ 2ರಲ್ಲಿ 2 ಪೀಸು, 4 ಪೀಸ್ ಮಾಡ್ಕೊತೀನಿ. ಸೊ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕ್ಬಿಟ್ಟು ಚಿಟಪಟ ಅಂದಮೇಲೆ ಈ ಕಟ್ ಮಾಡ್ಕೊಂಡಿರೋ ಬೆಂಡೆಕಾಯಿ ಹಾಕಿ ನೀಟಾಗಿ ಫುಲ್ಲು ಒಂಥರ ಹೆಂಗೆ ಅಂತ ಹೇಳಿದ್ರೆ ಗೋಲ್ಡನ್ ಫ್ರೈ ಅಲ್ಲ, ಬ್ಲ್ಯಾಕ್ ಥರ ಆಗಬೇಕು. ಫುಲ್ಲು ಅದೇನು ಅಂಟು ಲೋಳೆ ಇರುತ್ತೆ ಅದೆಲ್ಲ ಹೋಗೋವರೆಗೂ
ಬೆಂಡೆಕಾಯಿಗೂ ಚೆನ್ನಾಗಿ ಫ್ರೈ ಮಾಡಿ ಮೇಲ್ಗಡೆ ಸ್ವಲ್ಪ ಸಾಲ್ಟು ಪೆಪ್ಪರ್ ಹಾಕಿದ್ರೆ ಸೂಪರ್ ಆಗಿರೋ ಬೆಂಡೆಕಾಯಿ ಫ್ರೈ ರೆಡಿ ಆಗುತ್ತೆ. ಆ್ಯಂಡ್ ನೋಡಿ ಇಲ್ಲಿ ಈ ಬೆಂಡೆಕಾಯಿ ಜೋಡಿ ಬೆಂಡೆಕಾಯಿ ಬಂದಿದೆ, ಡಬಲ್ಲು. ನೋಡಿದ್ರೆ ಎತ್ತಿನ ಕೋಡ್ ಥರ ಕಾಣಿಸ್ತಾ ಇದೆ. ಬ್ರೇಕ್ ಮಾಡೋಣ. ಬ್ರೇಕ್. ಮೊದಲೆಲ್ಲ ಈ ಬೆಂಡೆಕಾಯಿ ಹಿಂಗೆ ಕಟ್ ಮಾಡಿಬಿಟ್ಟು ಇದು ಬರುತ್ತಲ್ಲ ಅದನ್ನ ಇಲ್ಲಿಗೆಲ್ಲ ಅಂಟಿಸ್ಕೊತಾ ಇದ್ವಿ. ಬೆಂಡೆಕಾಯಿ ಫ್ರೈ ಮಾಡಿಬಿಟ್ಟು ಇವತ್ತು ಸಂಜೆಗೆ ಟೀ ಜೊತೆಗೆ ಸ್ನ್ಯಾಕ್ಸು ಮನೇಲಿ ಎಲ್ಲರೂ ತಿಂತವೆ, ಬಟ್ ಟೀನ ನಾನು ಅಪ್ಪಾಜಿ ಇಬ್ಬರೇ ಕುಡಿಯೋದು. ಹಾಗಾಗಿ ಇದಾಗಿತ್ತು ನನ್ನ ಇವತ್ತಿನ ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ ವ್ಲಾಗ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲವ್. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ದ ಚಾನಲ್ ಆ್ಯಂಡ್ ಕ್ಲಿಕ್ ಎ ಬೆಲ್ ಬಟನ್ ಫಾರ್ ಮೋರ್ ವೀಡಿಯೋಸ್.